ವಿರುದ್ಧ ಅಪಪ್ರಚಾರಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಧರ್ಮಸ್ಥಳ ಪರ ರಾಜ್ಯಾದ್ಯಂತ ಬೀದಿಗಿಳಿದಿದ್ದಾರೆ ಭಕ್ತರು. ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಇವತ್ತು ಅಪಪ್ರಚಾರ ಮಾಡೋರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಧರ್ಮಸ್ಥಳ ಪರ ರಾಜ್ಯಾದ್ಯಂತ ಭಕ್ತರು ಬೀದಿಗಿಳಿದು ಪ್ರತಿಭಟಿಸಿದರು. ಚಿಕ್ಕೋಡಿ, ಬಳ್ಳಾರಿ, ಯಾದಗಿರಿ, ಕಲಬುರಗಿ, ದಾವಣಗೆರೆ, ಬೆಳಗಾವಿ, ಚಾಮರಾಜನಗರ, ಚಿಕ್ಕಮಗಳೂರು, ರಾಮನಗರ ಮತ್ತು ಮೈಸೂರಿನಲ್ಲಿ ನಡೆದಂತ ಪ್ರತಿಭಟನೆಯ ದೃಶ್ಯ ಇದು. ಧರ್ಮಸ್ಥಳ ಭಕ್ತರ ಬಳಗದಿಂದ ಬೃಹತ್ ಪ್ರತಿಭಟನೆ. ಚಿಕ್ಕಮಗಳೂರಿನಲ್ಲಿ ಬೀದಿಗಿಳಿದ್ರು ಧರ್ಮಸ್ಥಳ ಭಕ್ತರು. 2,000ಕ್ಕೂ ಹೆಚ್ಚು ಭಕ್ತರು ಬೃಹತ್ ಮೆರವಣಿಗೆ ನಡೆಸಿದ್ರು. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋ ಹುನ್ನಾರ ನಡೆದಿದೆ. ತಮಟೆ ಬಾರಿಸಿ ಎಂಜಿ ರಸ್ತೆಯಲ್ಲಿ ಪ್ರತಿಭಟನೆ ನಡೆಯಿತು. ಮೆರವಣಿಗೆಯಲ್ಲಿ ನೂರಾರು ಮಹಿಳೆಯರು ಭಾಗಿಯಾದರು. ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೀತಾ ಇದೆ, ಜಿಲ್ಲೆಯಲ್ಲೂ ಕೂಡ. ನೂರಾರು ಶವಗಳನ್ನು ಊತಿಟ್ಟಿರುವಂತಹ ಪ್ರಕರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇರುವಂತದ್ದು. ಇದರ ಅಪಪ್ರಚಾರ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತದೆ ಅಂತ ಕ್ಷೇತ್ರದ ಪರವಾಗಿ ಈಗ ಭಕ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಚಿಕ್ಕಮಗಳೂರಿನಲ್ಲೂ ಕೂಡ 2,000ಕ್ಕೂ ಅಧಿಕ ಭಕ್ತರು ಇದೀಗ ಪ್ರತಿಭಟನೆಯಲ್ಲಿ ತೊಡಗಿರುವಂತದ್ದು. 2 ಕಿಲೋಮೀಟರ್ ವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಜಾದ್ ಪಾರ್ಕ್ ವೃತ್ತದಲ್ಲಿ ಬಹಿರಂಗ ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಸೇರಿರುವಂತದ್ದು. ಈಗ ಮಹಿಳಾ ಭಕ್ತರು ಕೂಡ ನನ್ನ ಜೊತೆಗಿದ್ದಾರೆ, ಅವರು ಮಾತಾಡಿಸ್ತೀನಿ. ಇವತ್ತಿನ ದಿನ ಯಾರೋ ಒಬ್ಬ ಕೇರಳದವನು ಬಂದ್ಬಿಟ್ಟು ಇವತ್ತು ಒಬ್ಬ ಸಮೀರ್ ಅನ್ನೋ ವ್ಯಕ್ತಿನ ಬಿಟ್ಟು ಅವನು ಇವತ್ತು ನಮ್ಮ ಧರ್ಮಸ್ಥಳನ, ನಮ್ಮ ಹಿಂದೂ ಧರ್ಮನ ಹಾಳು ಮಾಡ್ಬೇಕು ಅಂತೇಳಿ ತುಂಬಾ ಒಂದು ಅವನು ಮುಂದೆ ನಿಂತು ಮಾಡ್ತಾ ಇದ್ದಾನೆ. ಅವನನ್ನ ಫಸ್ಟ್ ಕಸ್ಟಡಿಗೆ ತಗೊಳ್ಳಿ. ಅವನು ಹೇಳಿರೋದು ಸುಳ್ಳು, 100% ಸುಳ್ಳು. ಯಾಕೆ ಅಂದ್ರೆ ನಾನೊಬ್ಬ ಶವ ಹೂತಿದ್ದೀನಿ ಎಂದಾದ್ಮೇಲೆ ಅವನು ಕೊಲೆಗಾರನೇ. ನನ್ನ ಪ್ರಶ್ನೆ ಅಷ್ಟೇ, ಅವನು ಕೊಲೆಗಾರನೇ. ಧರ್ಮಸ್ಥಳ ಈಗ 2ನೇ ತಿರುಪತಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಉನ್ನತಿ ಮಟ್ಟಕ್ಕೆ ಹೋಗುತ್ತೆ ಅಂತ ಆ ಕ್ಷೇತ್ರನ ಹೆಸರನ್ನ ಅತಿರೇಕದಿಂದ ಕೆಳಗಿಳಿಸಕ್ಕೆ, ಅತಿಯಾಗಿ ಕೆಳಮಟ್ಟದಲ್ಲಿ ತೋರ್ಸಕ್ಕೆ ಆ ತರ ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ನಂಬುವಂತ ವಿಷಯ ಅಲ್ಲ ಅನ್ಸುತ್ತೆ. ಜನಸಾಮಾನ್ಯನಾಗಿ ಅವ್ನು ಯಾರು ಅಂತ ಅವನ ಗುರುತು ಪರಿಚಯವನ್ನ ಹೇಳ್ಕೊಳ್ಳದೆ ಇರೋ ಅಂತವನೊಬ್ಬ ಹೇಳಿದ್ದನ್ನ ಇಷ್ಟು ದೀರ್ಘವಾಗಿ ತೀವ್ರವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಅಂದಾಗ ನಂಬಲರ್ಹ ಅಂತ ಅನ್ಸ್ತಾ ಇಲ್ಲ ನಮ್ಗೆ. ಈ ಹೊತ್ತಿನಲ್ಲಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೆಲ್ಲ ಸರ್ಕಾರ ಮಾಡ್ತಿರೋ ಷಡ್ಯಂತರ ಅಂತಾನೆ ಹೇಳ್ತೀನಿ. ಇದರಿಂದ ಕಮ್ಯುನಿಸ್ಟ್ ಮತ್ತು SDP ಅವರ ಕೈವಾಡ ಸ್ಪಷ್ಟವಾಗಿ ಕಾಣ್ತಿದೆ. ಯಾರು ಬುರುಡೆ ಅಂತ ತೋರಿಸಿದ್ರೋ ಅವ್ರ ಬುರುಡೆ ಹೊಡೆಯೋವರೆಗೂ ನಮ್ಮ ಉಗ್ರ ಹೋರಾಟ ನಡೆದೇ ನಡೆಯುತ್ತೆ. ನಮ್ಮದೇ ಒಂದು ವ್ಯಕ್ತಿಯ ಹೆಣವನ್ನ ನಾವು ಕೊಟ್ರೆ ಅವನು 2 ಅಡಿ 3 ಅಡಿ ಹೂತು ಹೋಗ್ತಾನೆ, ಬಿಟ್ರೆ 18 ಅಡಿ ಉದ್ದಕ್ಕೆ ಯಾರು ಕೂಡ ಹೂಣಲ್ಲ ಅಂತಕ್ಕಂಥದ್ದನ್ನ ತಿಳ್ಬೇಕು. ಒಬ್ಬ ಬುರುಡೆ ಇಲ್ಲದ ಮನುಷ್ಯ ಬುರುಡೆ ತಂದಿದ್ದಾನೆ, ತಲೆ ಇಲ್ಲದ ಮನುಷ್ಯ ತಲೆ ತಂದಿದ್ದಾನೆ. ಅದನ್ನ ನಂಬಿ ನೀವು SIT ಕೊಟ್ಟಿರತಕ್ಕಂಥದ್ದು ಈ ರಾಜ್ಯದ ಈ ದೇಶದ ಹಿಂದೂಗಳ ಒಂದು ದೌರ್ಭಾಗ್ಯ ಅಂತ ಹೇಳ್ತೀನಿ. ನಾನು ಈ ಮುಖಾಂತರ ಒಂದು ಮಾತನ್ನ ಹೇಳಕ್ ಹೇಳ್ತೀನಿ. ಈ ಮೂಲಕ ಇವತ್ತು ಮಂಜುನಾಥ ಸ್ವಾಮಿಯ ಕ್ಷೇತ್ರವನ್ನ ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರೇ, ಇಡೀ ಸಮಸ್ತ ಹಿಂದೂ ಸಮಾಜ ನಿಮ್ಮ ಜೊತೆ ಇದೆ. ಸತ್ಯಾಂಶ ಹೊರಗೆ ಬರಕ್ ಸತ್ಯ ಏನಿದೆ ಅಲ್ಲಿ ಇವರೆಲ್ಲ ರಾಜ್ಯ ಸರ್ಕಾರ ಮಾಡ್ತಿರೋದೇ ಸುಳ್ಳು. ಇವತ್ತು ಇನ್ನೇನು ಪ್ರತಿಭಟನೆ ಮಾಡ್ತಿದ್ದೀವಿ, ಮುಂದಿನ ಧರ್ಮಸ್ಥಳದಲ್ಲಿ ಆಗುತ್ತೆ. ಇಡೀ ದೇಶದ ಹಿಂದೂಗಳು ಧರ್ಮಸ್ಥಳಕ್ಕೆ ಬಂದು ಪ್ರತಿಭಟನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕೂಡಲೇ SIT ಅಧಿಕಾರಿಗಳ ತಂಡ ಏನಿದೆ ಅದು ಧರ್ಮಸ್ಥಳ ಬಿಟ್ಟು ತೆರಳಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.